ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಆಘಾತಕಾರಿ ಸುದ್ದಿಯೊಂದು ಬರ್ತಾ ಇದೆ. ಕಾಂಗ್ರೆಸ್ ಎಂಎಲ್ಎ ನಂಜೇಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. 136 ಅರ್ಥಾತ್ ರಾಜ್ಯ ಕಾಂಗ್ರೆಸ್ಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಇದು ರಾಜ್ಯದ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಕಿಂಗ್ ಸುದ್ದಿ. ರಾಜ್ಯ ಕಾಂಗ್ರೆಸ್ಗೆ ಹೈಕೋರ್ಟ್ ಆಘಾತಕಾರಿ ಸುದ್ದಿ. ಮಾಲೂರು ಶಾಸಕತ್ವದ ಅಸಿಂಧುಗೊಳಿಸಿ 4 ವಾರಗಳಲ್ಲಿ ಮರುಮತ ಎಣಿಕೆಗೆ ಸೂಚನೆ ನೀಡಿದ ಹೈಕೋರ್ಟ್. ಕರ್ತವ್ಯ ಲೋಪ ಎಸಗಿದ ಚುನಾವಣಾಧಿಕಾರಿ ವಿರುದ್ಧ ಕ್ರಮಕ್ಕಾದೇಶ. ಕಾಂಗ್ರೆಸ್ನ ಎಂಎಲ್ಎ ನಂಜೇಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ಗೆ ಹೈಕೋರ್ಟ್ ಶಾಕು. ಮಾಲೂರು ಶಾಸಕತ್ವದ ಅಸಿಂಧುಗೊಳಿಸಿದ ಹೈಕೋರ್ಟ್. ಈಗ ನಂಜೇಗೌಡರು ಎಂಎಲ್ಎ ಅಲ್ಲ, ಅವರ ಶಾಸಕ ಸ್ಥಾನ ಅಸಿಂಧು. ಈ ಹಿಂದೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ 245 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ನಂಜೇಗೌಡರು ಜಯಶಾಲಿಯಾಗಿದ್ದರು. ಆ ಸಂದರ್ಭದಲ್ಲಿ ಬಿಜೆಪಿಯ ಎಂಎಲ್ಎ 245 ಮತಗಳ ಅಂತರದಲ್ಲಿ ಸೋಲುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮತ ಎಣಿಕೆಯಲ್ಲಿ ಏನೋ ಒಂದು ಗೋಲ್ಮಾಲ್ ಆಗಿದೆ, ಇದರಲ್ಲಿ ಏನೋ ಒಂದು ದಗಲ್ಬಾಜಿ ಆಗಿದೆ. ಹಾಗಾಗಿ ಮರು ಎಣಿಕೆ ಆಗಬೇಕು ಅಂತ ಹೇಳಿ ರಾಜ್ಯದ ಹೈಕೋರ್ಟ್ ಅಂಗಳಕ್ಕೆ ಹೋಗಿತ್ತು. ಆ ಪ್ರಕರಣ 136 ಶಾಸಕರ ಸುಭದ್ರ ಸರ್ಕಾರ ಎಂದು ಕರೆಸಿಕೊಳ್ಳುವ ಕಾಂಗ್ರೆಸ್ ಪಕ್ಷದ ಜಂಘಾಬಲವೇ ನಡುಗುವಂತಹ ಸುದ್ದಿ ಇದು. ಈಗ ಹೈಕೋರ್ಟ್ನ ಇಂಪಾರ್ಟೆಂಟ್ ವರ್ಡಿಕ್ಟ್ ಇದು, ಮಹತ್ವಪೂರ್ಣ ತೀರ್ಪು. ಮಾಲೂರು ಶಾಸಕರಾಗಿದ್ದ ನಂಜೇಗೌಡರ ಶಾಸಕ ಸ್ಥಾನ ಅಸಿಂಧಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ. ಮರು ಮತ ಎಣಿಕೆಗೆ ಸೂಚನೆ ಕೊಟ್ಟಿದೆ ಘನ ನ್ಯಾಯಾಲಯ. ರೀಕೌಂಟ್ ಆಗಬೇಕು. 248 ಮತಗಳಿಂದ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷದ ನಂಜೇಗೌಡ. ಆದರೆ ಈ ಫಲಿತಾಂಶ ಒಪ್ಪದ ಬಿಜೆಪಿಯ ಮಂಜುನಾಥ ಗೌಡ ನಾನು ಒಪ್ಕೊಳ್ಳೋದಿಲ್ಲ ಅಂದ್ರು. ಮತ ಎಣಿಕೆಯಲ್ಲಿ ಲೋಪ ಆಗಿದೆ ಎಂದು ಆರೋಪವನ್ನು ಹೊರಿಸಿದ್ರು. ಮರು ಮತ ಎಣಿಕೆಗೆ ಕೋರಿದ್ದ ಬಿಜೆಪಿಯ ಕ್ಯಾಂಡಿಡೇಟ್ ನಂಜೇಗೌಡ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಪರಾಜಿತ ಅಭ್ಯರ್ಥಿ. ಇದೀಗ ಮಹತ್ವದ ತೀರ್ಪು ನೀಡಿರುವಂತಹ ಹೈಕೋರ್ಟ್ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ. ಮಾಲೂರು ಕಾಂಗ್ರೆಸ್ ತೆಕ್ಕೆಗೆ ಬಂದಿತ್ತು ಕಳೆದ 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ. ಕೇವಲ 248 ಮತಗಳ ಅಂತರದಲ್ಲಿ ಜಯಶಾಲಿ ಆಗಿದ್ರು ನಂಜೇಗೌಡರು. ಆದರೆ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಬಿಜೆಪಿ ಅಭ್ಯರ್ಥಿ, ನನ್ನ ಕ್ಷೇತ್ರ ಇದು, ಜನರ ಹೃದಯಕ್ಕೆ ಹತ್ತಿರವಾದಂತಹ ವ್ಯಕ್ತಿತ್ವ ನಂದು, ಸೊ ಜನ ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇದರಲ್ಲಿ ಏನೋ ಗೋಲ್ಮಾಲ್ ಆಗಿದೆ. 248 ಮತಗಳಿಂದ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷದ ನಂಜೇಗೌಡ. ಆದರೆ ಈ ಫಲಿತಾಂಶ ಒಪ್ಪದ ಬಿಜೆಪಿಯ ಮಂಜುನಾಥ ಗೌಡ ಮತ ಎಣಿಕೆಯಲ್ಲಿ ಲೋಪ ಆಗಿದೆ ಎಂದು ಆರೋಪವನ್ನು ಹೊರಿಸಿದ್ರು. ಮರು ಮತ ಎಣಿಕೆಗೆ ಕೋರಿದ್ದ ಬಿಜೆಪಿ ಅಭ್ಯರ್ಥಿ ನಂಜೇಗೌಡ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಪರಾಜಿತ. ಇದೀಗ ಮಹತ್ವದ ತೀರ್ಪು ನೀಡಿರುವಂತಹ ಹೈಕೋರ್ಟ್. ಸೊ ಈಗ ನಂಜೇಗೌಡರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಮರು ಮತ ಎಣಿಕೆಗೆ ಅವಕಾಶವನ್ನು ಕೊಟ್ಟಿದೆ ರಾಜ್ಯದ ಘನ ನ್ಯಾಯಾಲಯ. ಸೊ ಮಾಲೂರು ಶಾಸಕರಾಗಿದ್ದ ನಂಜೇಗೌಡರು ಈಗ ಮಾಜಿ ಶಾಸಕರು. ಇದು ಹೈಕೋರ್ಟ್ನ ಅತ್ಯಂತ ಇಂಪಾರ್ಟೆಂಟ್ ವರ್ಡಿಕ್ಟ್, ಅರ್ಥಾತ್ ಮಹತ್ವಪೂರ್ಣ ತೀರ್ಪು. ಸೊ ಈ ಪ್ರಕರಣದಲ್ಲಿ ಮುಂದಿನ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸುವುದಾದರೆ, ಇದೀಗ ಮಹತ್ವದ ತೀರ್ಪು ಹೈಕೋರ್ಟ್ ನೀಡಿದೆ. 2023ರ ಅಸೆಂಬ್ಲಿ ಚುನಾವಣಾ ಫಲಿತಾಂಶ. ಸೊ ಈ ಫಲಿತಾಂಶದಲ್ಲಿ ಮರುಮತ ಎಣಿಕೆಗೆ ಈಗಾಗಲೇ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ಮಾಲೂರು ಫಲಿತಾಂಶ 2023 ನಂಜೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಗಳಿಸಿದ್ದು 50,955 ಮತ. ಕೆಎಸ್ ಮಂಜುನಾಥ ಗೌಡ ಬಿಜೆಪಿ 50,707 ಮತ.
248 ಮತಗಳ ಅಂತರದಿಂದ ಗೆದ್ದಿದ್ದ ಕಾಂಗ್ರೆಸ್. ಈಗ ನಂಜೇಗೌಡ ಆಯ್ಕೆ ಅಸಿಂಧುಗೊಳಿಸಿದ ಹೈಕೋರ್ಟ್. ಮಾಲೂರು ಫಲಿತಾಂಶ 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕೆ.ವೈ. ನಂಜೇಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಬರೋಬ್ಬರಿ 50,955 ಮತಗಳನ್ನು ಗಳಿಸಿದ್ರು. ಕೆ.ಎಸ್. ಮಂಜುನಾಥ್ ಗೌಡ ಬಿಜೆಪಿ ಅಭ್ಯರ್ಥಿ ಆಗಿದ್ರು. 50,707 ಮತಗಳನ್ನು ಗಳಿಸಿದ್ರು. ಕೇವಲ 248 ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿದ್ರು. ಈಗ ನಂಜೇಗೌಡರ ಆಯ್ಕೆ ಅಸಿಂಧುಗೊಳಿಸಿದಂಥ ಹೈಕೋರ್ಟ್ ಮತ ಎಣಿಕೆ ಮರುಮತ ಎಣಿಕೆಗೆ ಈಗ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನಂಜೇಗೌಡರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿದೆ. ಸೊ ಮರು ಎಣಿಕೆ ಆದ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತಾ, ಬಿಜೆಪಿ ಅಭ್ಯರ್ಥಿಯ ಗೆಲುವು ಅಧಿಕೃತಗೊಳ್ಳುತ್ತಾ, ಕಾಂಗ್ರೆಸ್ನ ಅಭ್ಯರ್ಥಿ ಪರಾಜಿತಗೊಳ್ತಾರಾ? ಸಂದೇಹ ಜೊತೆಗೆ ಅನೇಕ ರೀತಿಯ ಚರ್ಚೆಗೂ ಕೂಡ ಈ ಒಂದು ಮಹತ್ವದ ತೀರ್ಪು ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.